ಯಪ್ಪ ಓಹ್ ಯಾರು ಇದು ಮಚಾಲೆ ಮಚಾಲೆ ಇದು ಫಿಟ್ನೆಸ್ ಟೆಸ್ಟ್ ಮಾಡೋಣ. ನಿಮ್ಗೆ ಇರೋದು ಇಲ್ವಲ್ಲ ನಮಗೆ ಪ್ಯಾಕು ಹೆಂಗೆ ಇದು ಈ ಸೀಕ್ರೆಟ್ ಏನಿದ್ರು ಇಬ್ರು ಲವ್ ಮ್ಯಾರೇಜಾ? ಜೋಡಿಗಳು ನೋಡಿದ ತಕ್ಷಣ ನನಗೆ ಅನಿಸ್ತಾ ಇರೋದು ಅಯ್ಯಯ್ಯೋ ಏನ್ ನಗು ಬರ್ತದೆ. ಡ್ರೈವಿಂಗ್ ಮಾಡಿ ಬೇಜಾರಾಗಿದೆ, ಸುಸ್ತಾಗ್ಬಿಟ್ಟಿದೆ ಅಂದ್ರೆ ಏನ್ ಮಾಡಿ ಅಂದ್ರೆ ಎಳ್ನೀರ ಹೊಡೆದ್ಬಿಟ್ಟಲ್ಲ ಒಂದೇ ಏಟಿಗೆ ಅಡ್ಕಸ್ಗಳು ಮಾಡೋ ಕೆಲಸ ಅಂತ ನಮ್ಮೂರ್ ಕಡೆ ಇದನ್ನ. ಏನಪ್ಪ ಬಿಸಿಲು, ಎಲ್ಲಿ ಗಾಡೀಲಿ ಹೋಯ್ತಾ ಇದ್ರೆ 2 ನಿಮಿಷಕ್ಕೂ ನಿಲ್ಸೋಣ ಅನಿಸ್ತಾ ಇರುತ್ತೆ. ಮಾ ನಮಸ್ಕಾರ. ಹಾಂ ಏನೇನು ಸಿಗುತ್ತೆ ಇಲ್ಲಿ? ಎಳ್ನೀರು, ಕಬ್ಬಿನ ಹಾಲು. ಈ ಕಬ್ಬೆಲ್ಲ ಏನಂತ ಸಣ್ಣ, ಈ ಕಡೆ ಎಲ್ಲ ತುಂಬ ಒಳ್ಳೆ ಕಡ್ಡಿ ಇದ್ದಂಗವೆ. ಯಾವ ಊರ ಕಡೆ ಎಲ್ಲ ಕಬ್ಬು ಈ ಕಡೆ ಬರೋದು? ದೇವನಹಳ್ಳಿ. ಓ ಇಲ್ಲಿ ಸುತ್ತಮುತ್ತನೇನಾ? ಕೊಡ್ತೀರಾ ನಮಗೆ? ಕೆಲಸ ಕೊಡಿ. ಇದೇ ಕೆಲಸನಾ ಮಾಡ್ಲಾ ಇವ್ರೆ? ಹುಷಾರ್ರಿ ಸಮಯ. ಹಾಂ ನಿಧಾನ. ಈ ಅಣ್ಣ ಎಳ್ನೀರ ಹೊಡೆದ್ಬಿಟ್ಟಲ್ಲ ಒಂದೇ ಏಟಿಗೆ. ಅಡ್ಕಸ್ಗಳು ಮಾಡೋ ಕೆಲಸ ಅಂತ ನಮ್ಮೂರ್ ಕಡೆ ಇದನ್ನ. ಬೇಡ ಬಿಡಿ, ಯೂಸ್ ಮಾಡಲ್ಲ ನಾವು. ಅಡ್ಕಸ್ವಿ ಅಂದ್ರೆ ಕೆಲಸ ಮಾಡಕ್ ಬರ್ದೇ ಇರೋನು ಅಂತ ಅಲ್ವಾ? ಸರಿಯಾಗಿ ಮಾಡಕ್ ಬರ್ದೇ. ಏನ್ರಿ ಇದು ಸೌಂಡು? ಈ ಕಡೆ ಇದೆಯಪ್ಪ ಚೆನ್ನಾಗಿದೆ ಕಡೆ. ಸರಿಯಾಗಿ ಮಾಡಿಲ್ಲ. ಒಂದು 3 ರೆಕಾರ್ಡ್ ಓಪನ್ ಮಾಡಂಗೆ ಮಾಡಿಬಿಟ್ಟಿದ್ಯಲ್ಲೋ. ಯಪ್ಪ ಏನು ಗುರು ಈ ಸೌಂಡ್ ಈ ಕಡೆ ಹುಳ. ಉಳಿದ ಕತೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ನೋಡು. ಯಪ್ಪ ಈ ಲೆವೆಲ್ಗೆ ಸೌಂಡು ಎಷ್ಟು 106 ಇದೆಯೋ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಪರವಾಗಿಲ್ಲ, ಇಲ್ಲ ನೀರು ಕೆಳಗಡೆ ಹೋಯ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಹೊಡಿಬೇಕು ಸೈಡಲ್ಲಿ. ಯಪ್ಪ ಓಹ್ ಯಾರು ಇದು ಮಚಾಲೆ ಮಚಾಲೆ. ನಿಮ್ಮ ಹೆಸರು? ವೆಂಕಟರಮಣ. ಈ ವೆಂಕಟರಮಣ 2024 ನೋಡ್ರಪ್ಪ ಲುಕ್ ಹೆಂಗಿದೆ. ಇದು ಫಿಟ್ನೆಸ್ ಟೆಸ್ಟ್ ಮಾಡೋಣ. ನಿಮ್ಗೆ ಇರೋದು ಇಲ್ವಲ್ಲ ನಮಗೆ ಪ್ಯಾಕು ಹೆಂಗೆ ಇದು ಈ ಸೀಕ್ರೆಟ್ ಏನಿದ್ರು? ಏನ್ ನಗು ಇದೆ ತಾತೊಂದು ಸಖತ್ತಾಗಿದೆ. ಏನು ಸೀಕ್ರೆಟ್? ಇಷ್ಟು ಸಖತ್ತಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದಿರಲ್ಲ, ಹೆಂಗೆ ಕೂಲಿ ಮಾಡಿ ಹೊಟ್ಟೆ ಈ ಗ್ಲಾಸ್ ಏನಕ್ಕೆ ಹಾಕೊಂಡ್ರಿ ನೀವು? ಮಕ್ಕಳಲ್ಲಿತ್ತು ನೀವು ಮಕ್ಳಾಗ್ಬಿಟ್ರಿ. ಸ್ಟೈಲ ಕಾಣೋಣ ಅಂದ್ಬಿಟ್ಟು ಒಂದು ಒಳ್ಳೆ ಲುಕ್ ಹಾಕೊಂಡು ಕೊಟ್ರಿ. ಸ್ಟೈಲ್ ಆಗಲ್ಲ, ಎಷ್ಟೇ ವಯಸ್ಸಾದ್ರೂ ಒಂದು ಮಗು ಬಿಗ್ ಕಿಡ್ ಬೈ ಹಾರ್ಟ್ ಅಂತಾರಲ್ಲ, ಮಗು ಆಗಿದೆ ಮನಸ್ಸಲ್ಲಿ ಅಂತ ಅಲ್ವಾ? ಹಾಗೆ ಅಮ್ಮ ನೀವು ಬನ್ನಿ ಹತ್ರ. ನೀವು ಬನ್ನಿ. ನೀವಿಬ್ರು ಲವ್ ಮ್ಯಾರೇಜಾ? ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಚೆನ್ನಾಗಿರುತ್ತಾ ಅರೇಂಜ್ ಮ್ಯಾರೇಜ್ ಚೆನ್ನಾಗಿರುತ್ತಾ? ಅಲ್ಲ ನೀವು ನಿಮ್ಮ ಪ್ರಕಾರ. ಅಲ್ಲ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ಬೇಕಾ ಇಲ್ಲ ಹಂಗೆ ಮದುವೆ ಆಗ್ಬೇಕಾ ಅಂತ? ಹಂಗೆ ಹಾಗೆ ಆಮೇಲೆ ಪ್ರೀತಿ ಮಾಡಿ ಅಂತೀರಾ? ಬನ್ನಿ ಜಡಿ ಕೇಳಿಸ್ಕೊಳ್ಳಿ, ನಿಮ್ಗೆ ಹೇಳ್ತಿರೋದು. ಜೋಡಿಗಳು ನೋಡಿದ ತಕ್ಷಣ ನನಗೆ ಅನಿಸ್ತಾ ಇರೋದು ಏನ್ ಮಾಡ್ಬೇಕು ಇಮ್ಮಿಡಿಯೇಟ್ ಅಂದ್ರೆ, ಅಯ್ಯಯ್ಯೋ ಏನ್ ನಗು ಬರ್ತದೆ. ಇದೇನು ಇಷ್ಟೊಂದು ನೀರಿದೆ ಇದ್ರಲ್ಲಿ, ಖಾಲಿನೇ ಆಗ್ತಾ ಇಲ್ಲ. ಕುಡೀರಿ ಅಂದ್ರೆ ಹಂಗೆ ಹಿಡ್ಕೊಂಡ್ರೆ ಖಾಲಿ ಆಗಲ್ಲ, ಕುಡಿತಾ ಇದೆ. ಕುಡೀರಿ ಅಂತ ಅವ್ರು. ಇದು ಒಂದು ಮಾಡ್ಸೋಣ. ಹಾ ಒಂದು ಕಬ್ಲ ಕೊಡೋದು. ಹೊಡ್ತಾನೆ ಇವ್ರು ಅವ್ರಿಗೆ ಹೊಡಿತಾರ, ನಿಮ್ಗೆ ಹೊಡಿತಾರ? ಈಗೂನು ಹಂಗೇನಾ? ಈಗ ಹಂಗೆ ಜಗಳ ಆಡ್ತಿರಲ್ಲ, ಹೆಂಗ್ ಮುಂದಾಗ್ತೀರಾ? ಜಗಳ ಆಡೋದೇ ಕಡಿಮೆ ನಾವು. ಜಗಳ ಆಡೋದೇ ಕಡಿಮೆನಾ? ಜಗಳ ಮಾಡ್ಕೊಳ್ಳೋದು. ಅದೇ ನೋಡಿ, ನೀವು ಯಾವಾಗಾದ್ರೂ ಟ್ರಾವೆಲ್ ಮಾಡ್ತಾ ಇದ್ದಾಗ ದೂರ ಹೋಗೋ ಪ್ರಯಾಣ ಮಾಡ್ತಿರ್ತೀರಲ್ಲ, 5-6 ಅವರ್ ಡ್ರೈವಿಂಗ್ ಮಾಡಿ ಬೇಜಾರಾಗಿದೆ, ಸುಸ್ತಾಗ್ಬಿಟ್ಟಿದೆ ಅಂದ್ರೆ ಏನು ಮಾಡಿ ಅಂದ್ರೆ, ಈ ಥರ ಯಾವ್ದಾದ್ರು ಒಂದು ಜಾಗದಲ್ಲಿ ನಿಲ್ಲಿಸಿ ಜಸ್ಟ್ ಏನಾದ್ರು ಸಿಗುತ್ತಲ್ಲ ತಿಂದು ಕುಡಿದು ಹೋಗಬೇಡಿ.
ಅದಕ್ಕಿಂತ ಮೌಲ್ಯಯುತವಾಗಿರೋದು ಅಂದ್ರೆ ಅವ್ರ ಜೊತೆ ಮಾತಾಡ್ದಾಗ ಸಿಗುತ್ತಲ್ಲ ಒಂದು ಸಂತೋಷ, ಅದು ನಮಗೆ ಸಿಗ್ತಾ ಇರುತ್ತೆ ಅವಾಗ. ಅದಕ್ಕೇನೆ ಏನಪ್ಪ ಇವ್ರು ಎಲ್ಲೋದ್ರು ನಿಲ್ಸಿ ಯಾರನ್ನ ಮಾತಾಡ್ತಾರೆ ಅಂತ ಅನಿಸ್ಬೋದು ಕೆಲವೊಬ್ರಿಗೆ. ಇದೇ ಕಾರಣ, ಯಾಕಂದ್ರೆ ಸುಸ್ತಾಗಿ ಹೋಗ್ತಾ ಇರೋರಿಗೆ ಈ ತರ ನಗು ಒಂದು ಕತೆ ಸಿಗುತ್ತಲ್ಲ, ಅದ್ರ ಸಿಗೋ ಮಜಾ. ಇನ್ನೊಂದ್ಸರಿ ನಗ್ರಿ ಇಬ್ರು ನೋಡೋಣ ಎಷ್ಟಿದೆ ನೋಡಿ ಪವರ್ ಇದ್ರಲ್ಲಿ. ಧನ್ಯವಾದ. ಎಷ್ಟಾಯ್ತು ನಮ್ಗೆ ಹೇಳಿ, ತುಂಬಾ ಥ್ಯಾಂಕ್ ಯು. ದೂರ ಹೋಗುದನ್ನು ತಿಳ್ಕೊಟ್ಕೊಳ್ಳಿ. ಅದು ನೆಕ್ಸ್ಟ್ ಟೈಮ್ ಈ ಕಡೆ ಹೋಗ್ತಾ ಚೇಂಜ್ ತಗೊಂಡು ಕಲೆಕ್ಟ್ ಮಾಡ್ತೀವಿ. ಇಲ್ಲ ಅದು ಬರ್ತೀವಿ ತಗೊಳ್ಳೋಣ ಏನಾದ್ರು. ಇನ್ನು ನೀವು ಬರ್ತೀರಿಲ್ಲ ಇಟ್ಕೊಳ್ಳಿ ಖುಷಿಯಾಗಿ ಇಟ್ಕೊಳ್ಳಿ. ಆಯ್ತು. ಒಂದು ಹಾಫ್